ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಡಿ ಸುಧಾಕರ್ ಸಾವಿನ ಭಯಾನಕ ಸತ್ಯ. ಸಚಿವರ ಪಾಲಿಗೆ ಸಚಿವರ ಸಾವಿಗೆ ಅಸಲಿ ಕಾರಣ ಏನು ಗೊತ್ತಾ? ಹಾಗಾದ್ರೆ ವಾಮಾಚಾರಕ್ಕೆ ಬಲಿಯಾದ್ರ ಜನಪ್ರಿಯ ಮಿನಿಸ್ಟರ್ ಸುಧಾಕರ್ ಮನೆ ಬಳಿ ಸಿಕ್ಕಿದ್ದೇನು ಗೊತ್ತಾ? ಈ ಸುದ್ದಿ ನೋಡಿದ್ರೆ ನೀವು ಶಾಕ್ ಆಗೋದು ಪಕ್ಕ. ಈ ಸುದ್ದಿಯನ್ನ ನೋಡಿದ್ರೆ ನೀವು ಶಾಕ್ ಆಗೋದು ಪಕ್ಕ. ಇದು ಡಿ ಸುಧಾಕರ್ ಸಾವಿನ ಭಯಾನಕ ಸತ್ಯ. ಸಚಿವರ ಸಾವಿಗೆ ಅಸಲಿ ಕಾರಣ ಏನು? ವಾಮಾಚಾರಕ್ಕೆ ಬಲಿಯಾದ್ರ ಹಾಗಾದ್ರೆ ಜನಪ್ರಿಯ ಮಿನಿಸ್ಟರ್. ವಾಮಾಚಾರಕ್ಕೆ ಬಲಿಯಾದ್ರ ದಿವಂಗತ ಸಚಿವ ಡಿ ಸುಧಾಕರ್ ನಿವಾಸದ ಬಳಿ ವಾಮಾಚಾರದ ವಸ್ತುಗಳು ಪತ್ತೆಯಾಗಿದ್ದಾವೆ. ತಾಮ್ರದ ಶೀಟ್, ತಾಯತ, ನಿಂಬೆ ಹಣ್ಣು ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದ್ದಾವೆ. ಆಸ್ಪತ್ರೆಗೆ ದಾಖಲಾಗಿದ್ರು. ಅದಾದ ನಂತರ ಹೊರಗಡೆ ಬಂದಿದ್ದು ಶವವಾಗಿ. ಇದೆಲ್ಲದರ ನಡುವೆ ಈಗ ವಾಮಾಚಾರಕ್ಕೆ ಬಲಿಯಾದ್ರ ದಿವಂಗತ ಸಚಿವ ಡಿ ಸುಧಾಕರ್ ಅನ್ನೋ ಪ್ರಶ್ನೆ. ಯಾಕೆ ಅಂತ ಅಂದ್ರೆ ಡಿ ಸುಧಾಕರ್ ನಿವಾಸದ ಬಳಿ ವಾಮಾಚಾರದ ವಸ್ತುಗಳು ಪತ್ತೆಯಾಗಿದ್ದಾವೆ. ತಾಮ್ರದ ಶೀಟ್, ತಾಯತ, ನಿಂಬೆ ಹಣ್ಣು ಸೇರಿದಂತೆ ಹಲವು ವಸ್ತುಗಳು ಪತ್ತೆಯಾಗಿದ್ದಾವೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ನಿವಾಸದ ಮುಂಭಾಗ ಪತ್ತೆಯಾಗಿರೋದು. ಮನೆ ಬಳಿಯ ಬೋರ್ವೆಲ್ ಬಳಿ ಮಾಟದ ವಸ್ತುಗಳು ಪತ್ತೆಯಾಗಿದ್ದಾವೆ. ವಿರೋಧಿಗಳ ವಾಮಾಚಾರಕ್ಕೆ ಡಿ ಸುಧಾಕರ್ ಬಲಿಯಾದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಈಗ ಡಿ ಸುಧಾಕರ್ ಆಪ್ತ ಚಂದ್ರು ಅವರಿಗೆ ವಾಮಾಚಾರದ ವಸ್ತುಗಳು ಸಿಕ್ಕಿದ್ದಾವೆ. ಮಾಟ ಮಂತ್ರ ಮಾಡಿದ್ದ ವಸ್ತುಗಳನ್ನ ಪತ್ತೆ ಹಚ್ಚಿದ್ದಾರೆ ಆಪ್ತ ಚಂದ್ರು. ಮಾಟ ಮಂತ್ರದ ವಸ್ತುಗಳನ್ನ ಸುಟ್ಟು ಹಾಕಿದ್ದಾರೆ ಈಗ ಸುಧಾಕರ್ ಆಪ್ತ ಚಂದ್ರು ಅವರು. ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಡಿ ಸುಧಾಕರ್ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ನೋಡಿ ಅಲ್ಲಿ ತಾಮ್ರದ ಹಾಳೆಯನ್ನ ನಿಮಗೆ ತೋರಿಸ್ತಾ ಇದೀವಿ. ಅದಾದ ನಂತರ ತಾಯ್ತ, ನಿಂಬೆ ಹಣ್ಣು ಸೇರಿದಂತೆ ಹಲವು ವಸ್ತುಗಳ ಪತ್ತೆಯಾಗಿದ್ದಾವೆ. ಚೆನ್ನಾಗಿ ಇದ್ದಂತ ಒಬ್ರು ವ್ಯಕ್ತಿ ಏಕಾಏಕಿಯಾಗಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅದಾದ ನಂತರ ಅವರು ಹೊರಗಡೆ ಬಂದಿದ್ದು ಶವವಾಗಿ. ಏನಪ್ಪ ಆಯ್ತು ಸಚಿವರಿಗೆ? ಚೆನ್ನಾಗೇ ಇದ್ರಲ್ಲ ಅನ್ನೋ ಪ್ರಶ್ನೆ. ಅದಾದ ನಂತರ ಅವರ ಕಾರ್ಯ ಎಲ್ಲವೂ ಕೂಡ ಮುಗಿದ ನಂತರ ಇಲ್ಲಿ ಈ ಎಲ್ಲ ವಸ್ತುಗಳ ಪತ್ತೆ ಆಗಿದ್ದಾವೆ. ತಾಮ್ರದ ಶೀಟ್, ತಾಯತ, ನಿಂಬೆ ಹಣ್ಣು ಸೇರಿದಂತೆ ಹಲವು ವಸ್ತುಗಳು, ವಾಮಾಚಾರಕ್ಕೆ ಬಳಸುವಂತ ವಸ್ತುಗಳಿವೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ಪಟ್ಟಣದ ನಿವಾಸದ ಮುಂಭಾಗ ಪತ್ತೆಯಾಗಿರೋದು. ಮನೆ ಬಳಿಯ ಬೋರ್ವೆಲ್ ಬಳಿ ಮಾಟದ ವಸ್ತುಗಳು ಪತ್ತೆಯಾಗಿದ್ದಾವೆ. ವಿರೋಧಿಗಳ ವಾಮಾಚಾರಕ್ಕೆ ಡಿ ಸುಧಾಕರ್ ಹಾಗಾದ್ರೆ ಬಲಿಯಾಗಿಬಿಟ್ರ? ಡಿ ಸುಧಾಕರ್ ಆಪ್ತ ಚಂದ್ರು ಅವರಿಗೆ ವಾಮಾಚಾರದ ವಸ್ತುಗಳು ಸಿಕ್ಕಿದಾವೆ. ಮಾಟ ಮಂತ್ರ ಮಾಡಿದ್ದ ವಸ್ತುಗಳನ್ನ ಪತ್ತೆ ಹಚ್ಚಿದ್ದಾರೆ ಆಪ್ತ ಚಂದ್ರು. ಮಾಟ ಮಂತ್ರದ ವಸ್ತುಗಳನ್ನ ಸುಟ್ಟು ಹಾಕಿದ್ದಾರೆ ಈಗ ಸುಧಾಕರ್ ಅವರ ಆಪ್ತ ಚಂದ್ರು. ಆ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಈಗ ಡಿ ಸುಧಾಕರ್ ಸಾವಿನ ಸುತ್ತ ಅನುಮಾನ ವ್ಯಕ್ತವಾಗ್ತಾ ಇದೆ. ಅಂದ್ರೆ ಈಗ ಅಲ್ಲಿ ಸಿಕ್ಕಿರುವಂತ ವಸ್ತುಗಳನ್ನ ಸುಟ್ಟು ಹಾಕಿದ್ದಾರೆ ಚಂದ್ರು ಅವರು. ಸೊ ಈ ಎಲ್ಲ ಏನು ಸುಟ್ಟು ಹಾಕಿರುವಂತ ವಿಡಿಯೋಗಳು ವೈರಲ್ ನೋಡ್ತಾ ಇದ್ರಲ್ಲ, ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಮಾಟ ಮಂತ್ರ ಮಾಡಿನೇ ಅವರು ಆರೋಗ್ಯ ಹದಗೆಡುವಂತೆ ಮಾಡಿದ್ದಾರೆ ಡಿ ಸುಧಾಕರ್ ಅವರದ್ದು. ಸೊ ಅದಾದ ನಂತರವೇ ನಮ್ಮನ್ನ ಅಗಲಿದ್ದಾರೆ ಡಿ ಸುಧಾಕರ್ ಅನ್ನೋ ನಿಟ್ಟಿನಲ್ಲಿ ಈಗ ಕ್ಷೇತ್ರದಾದ್ಯಂತ ಚರ್ಚೆ ಆಗ್ತಾ ಇದೆ. ಹಾಗಾಗಿನೇ ಸಿಕ್ಕಾಪಟ್ಟೆ ಅನುಮಾನ ವ್ಯಕ್ತವಾಗ್ತಾ ಇರೋದು. ಹಾಗಾದ್ರೆ ಯಾರು ಇಲ್ಲಿ ಮಾಟ ಮಂತ್ರ ಮಾಡಿಸಿರೋದು? ಯಾವ ಕಾರಣಕ್ಕಾಗಿ? ಅಸಲಿಗೆ ಡಿ ಸುಧಾಕರ್ ಅವರ ಮೇಲೇನೆ ಮಾಡಿಸಿದ್ರ ಅಥವಾ ಬೇರೆಯವರ ಮೇಲೆ ಏನಾದ್ರೂ ಮಾಟ ಮಂತ್ರ ಮಾಡಿಸಿದಾರಾ? ಇದೆಲ್ಲದರ ಬಗ್ಗೆಯೂ ಕೂಡ ಉತ್ತರ ಸಿಗಬೇಕಾಗಿದೆ. ನೋಡಿ, ನಿಂಬೆ ಹಣ್ಣು, ತಾಮ್ರದ ಹಾಳೆ ಎಲ್ಲವೂ ಇದೆ.
ಇದನ್ನೆಲ್ಲ ಸಹಜವಾಗಿ ಮಾಟ ಮಂತ್ರ ಮಾಡೋದಕ್ಕೆ ಬಳಸ್ತಾರ. ಸೊ ಈಗ ಡಿ ಸುಧಾಕರ್ ಅವರ ಮನೆಯ ಪಕ್ಕದಲ್ಲೇ ಈ ವಸ್ತುಗಳೆಲ್ಲ ಸಿಕ್ಕಿರುವಂತ ಹಿನ್ನೆಲೆಯಲ್ಲಿ ಸುಧಾಕರ್ ಸಾವಿನ ಸುತ್ತ ಅನುಮಾನ ವ್ಯಕ್ತವಾಗ್ತಾ ಇದೆ. ಈಗ ನೋಡಿ ಅಲ್ಲ, ಎಲ್ಲ ವಸ್ತುಗಳನ್ನ ಸುಟ್ಟು ಹಾಕಿರುವಂತ ವಿಡಿಯೋವನ್ನ ನಿಮಗೆ ತೋರಿಸ್ತಾ ಇದೀವಿ ನಾವು. ಎಸ್, ಗಮನಿಸ್ತಾ ಇದ್ದೀವಿ. ತಾಮ್ರದ ಹಾಳೆ ಇದೆ. ಅನುಭೋಗ ತಿಂತಿದಿ ಹೆಂಗ ನೋಡಿದಿ? ಏನು ಇದು ರೀ ಮಟನ್ ಅದು ಮಟನ್ ಹಾಕ್ಬಿಡು ಕಲ್ಲ ಅದನ್ನ ಮಟನ್ ಅದು ಮಟನ್ ಹಾಕ್ಬಿಡು ಕಲ್ಲ ಅದನ್ನ ಅದ್ರ ಹಾಕಿಡು ಮತ್ತೆ ಬಿಡು. ಮೊದಲ ಈ ಕಡೆ ಈಗ ನಿಂತಿದ್ರಲ್ಲ ಮೂಲೆ ಅದು ಕಟ್ಟಿ ತೆಗೆದು ಚಪ್ಪಲಿ ಮುಚ್ಚಿ ಮತ್ತೆ ಹಾಕ್ತೀನಿ. ತಡಿ 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 ಏನೇ ಬಿಚ್ಚು ನೋಡಿ ಕಟ್ಟಿಗೆ ತೊಗೊಂಡು ಕಟ್ಟಿಗೆ ಕೈ ಮುಟ್ಬೇಡ. ಕಟ್ಟಿಗೆ ಅದ ಕಟ್ಟಿತಾಗ ಅನುಭೋಗ ತಿಂತಿದಿ ಹೆಂಗ ನೋಡಿದಿ? ಏನು ಇದು ರೀ ಮಟನ್ ಅದು ಮಟನ್ ಹಾಕ್ಬಿಡು ಕಲ್ಲ ಅದನ್ನ ಮಟನ್ ಅದು ಮಟನ್ ಹಾಕ್ಬಿಡು. ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜಶೇಖರ್ ಸಂಪರ್ಕದಲ್ಲಿದ್ದಾರೆ. ರಾಜಶೇಖರ್, ಹೇಗೆ ಗೊತ್ತಾಯ್ತು ಅಲ್ಲಿ ಇರುವಂತ ವಸ್ತುಗಳು ಯಾರ ಕೈಗೆ ಮೊದಲು ಸಿಕ್ಕಿದ್ದು? ಇದು ಸಂಪರ್ಕ ಕಡಿತಗೊಂಡಿದೆ, ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಿಸ್ತಾ ಇದ್ವಿ, ಅಲ್ಲಿದಾರಲ್ಲ ಆ ವ್ಯಕ್ತಿ, ಅವರು ಸುಧಾಕರ್ ಅವರ ಆಪ್ತ, ಅವರು ಚಂದ್ರು ಅಂತ ಹೇಳಿ. ಸೊ ಅವ್ರ ಕೈಗೆ ಇದೆಲ್ಲ ಸಿಕ್ಕಿರೋದು. ಸೊ ಹಾಗಾಗಿ ಇದೆಲ್ಲವನ್ನು ಕೂಡ ಒಂದು ಹಾಳೆಯಲ್ಲಿ ಸುತ್ತಿ ಅದಾದ ನಂತರ ಅದನ್ನು ಸುಟ್ಟು ಹಾಕಿದ್ದಾರೆ. ತಾಮ್ರದ ಹಾಳೆ ಆಗಿರ್ಬೋದು, ನಿಂಬೆ ಹಣ್ಣು ಆಗಿರ್ಬೋದು, ತಾಯ್ತ ಆಗಿರ್ಬೋದು, ಎಲ್ಲವನ್ನು ಕೂಡ ಸುಟ್ಟು ಹಾಕಿದ್ದಾರೆ ಈಗ. ಸೊ ಈಗಿರುವಂಥ ಪ್ರಶ್ನೆ ಒಂದೇ, ಅದನ್ನು ಸುಧಾಕರ್ ಅವರ ಮೇಲೇ ಮಾಡಿಸಿದ್ರಾ ಮಾಟ ಮಂತ್ರನ, ಅಥವಾ ಬೇರೆಯವ್ರ ಮೇಲೆ ಮಾಡಿಸಿದ್ರಾ, ಅಥವಾ ಅವುಗಳನ್ನ ಅಲ್ಲಿ ಯಾಕೆ ಬಿಸಾಕಿದ್ರು? ಎಲ್ಲದರ ಬಗ್ಗೆಯೂ ಕೂಡ ಈಗ ಉತ್ತರ ಅಂತೂ ಖಂಡಿತವಾಗಿಯೂ ಬೇಕಾಗಿದೆ. ಏಕೆ ಅಂತ ಅಂದರೆ ಒಬ್ಬ ಸಚಿವರ ಸಾವಾಯಿತು ಮೊನ್ನೆ. ಮೊದಲ ಈ ಕಡೆ ಈಗ ನಿಂತಿದ್ರಲ್ಲ ಮೂಲೆ ಅದು ಕಟ್ಟಿ ತೆಗೆದು ಚಪ್ಪಲಿ ಮುಚ್ಚಿ ಮತ್ತೆ ಹಾಕ್ತೀನಿ. ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿತ್ರದುರ್ಗ ರಿಪೋರ್ಟರ್ ರಾಜಶೇಖರ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಜಶೇಖರ್, ಈ ವಿಚಾರ ಹೇಗೆ ಗೊತ್ತಾಯಿತು? ಅದಾದ ನಂತರ ಈಗ ಇದೆಲ್ಲ ಸಿಕ್ಕಿದೆ, ಸಿಕ್ಕ ನಂತರ ಹಲವು ರೀತಿಯಲ್ಲಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಬಟ್ ಯಾರು ಇದನ್ನ ಇಲ್ಲಿಟ್ಟಿರೋದು, ಇದರ ಬಗ್ಗೆ ಈಗ ಸ್ಪಷ್ಟತೆ ಬೇಕಾಗಿದೆ. ಹೌದು ರಾಮ್, ಚಿತ್ರದುರ್ಗದ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಿ ಸುಧಾಕರ್ ಅವರ ಮೃತಪಟ್ಟು 3 ದಿನ ಆಗಿದೆ. ಈಗಾಗಲೇ ಅಂತ್ಯಕ್ರಿಯೆ ಕೂಡ ಪೂರ್ಣಗೊಂಡಿದೆ. ಈ ನಡುವೆ ಸ್ಫೋಟಕವಾದಂತಹ ಒಂದು ವಿಡಿಯೋ ಒಂದು ಈಗಾಗಲೇ ವೈರಲ್ ಆಗಿರತಕ್ಕಂಥದ್ದು. ಈಗಾಗಲೇ ಆ ಸಚಿವ ಸುಧಾಕರ್ ಅವರ ಮನೆಯ ಮುಂಭಾಗದ 3 ಭಾಗಗಳಲ್ಲಿ ವಾಮಾಚಾರ ಮಾಡಿದ್ರು ಅನ್ನುವಂತಹ ಒಂದು ವಿಡಿಯೋ ಸದ್ಯ ಅದಕ್ಕೆ ಪುಷ್ಟಿಯನ್ನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಅವರ ಆಪ್ತರಾದಂತಹ ಚಂದ್ರು ಅವರು ಈ ಒಂದು ವಾಮಾಚಾರದ ವಸ್ತುಗಳನ್ನ ಪತ್ತೆ ಹಚ್ಚಿ ಹೊರಗೆಳೆದಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ನಾವು ಆ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೇವೆ. ತಾಮ್ರದ ತಗಡು, ತಾಯ್ತ ಮತ್ತೆ ನಿಂಬೆ ಹಣ್ಣು ಮತ್ತು ಮಟನ್ ಪೀಸ್ ಪತ್ತೆಯಾಗಿದೆ ಅನ್ನುವಂಥದ್ದು ಕೂಡ ಈಗಾಗಲೇ ದೃಶ್ಯಾವಳಿಯಲ್ಲಿ ಕಾಣ್ತಾ ಇದೆ. ಆದ್ರೆ ಇದನ್ನ ಯಾರು ಮಾಡಿದ್ದು, ಯಾವ ಉದ್ದೇಶಕ್ಕಾಗಿ ಮಾಡಿದ್ರು ಅನ್ನುವಂಥದ್ದು ಮಾತ್ರ ಈಗ ದೊಡ್ಡ ಅನುಮಾನಕ್ಕೆ, ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು. ಈ ಒಂದು ವಾಮಾಚಾರಕ್ಕೆ ಸುಧಾಕರ್ ಅವರು ಬಲಿಯಾದ್ರ ಅನ್ನುವ ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಆದ್ರೆ ಇದು ಪತ್ತೆಯಾಗಿದ್ದು ಎಂದು ಅನ್ನುವಂಥದ್ದು ಕೂಡ ದೊಡ್ಡ ಪ್ರಶ್ನೆಯಾಗಿ ಉಳಿದಿದೆ. ಏನು ಕಳೆದ 3-4 ದಿನಗಳಿಂದಲೇ ಈ ಒಂದು ವಾಮಾಚಾರದ ವಸ್ತುಗಳು ಅವರ ಮನೆಯ ಮುಂಭಾಗದಲ್ಲಿ ಪತ್ತೆಯಾಗಿತ್ತು ಅನ್ನುವಂತ ಒಂದು ಚರ್ಚೆಗಳು ಕೂಡ ಜೋರಾಗಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ಇದೊಂದು ಸ್ಫೋಟಕವಾದಂತಹ ಬೆಳವಣಿಗೆ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ. ಏನಾದ್ರೂ ದ್ವೇಷದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಒಂದು ವಾಮಾಚಾರವನ್ನ ಮಾಡಿದ್ರಾ ಅನ್ನೋ ನಿಟ್ಟಿನಲ್ಲೂ ಕೂಡ
CCTVಗಳ ಪರಿಶೀಲನೆಗೂ ಕೂಡ ಈಗಾಗಲೇ ಪೊಲೀಸರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಒಟ್ನಲ್ಲಿ ಡಿ ಸುಧಾಕರ್ ಅವರ ಅಂತ್ಯಕ್ರಿಯೆ ನಡೆದು 3 ದಿನ ಕಳೆದ್ರೆ ಈಗಾಗಲೇ ವಾಮಾಚಾರ ಮಾಡಿದ್ದಾರೆ, ವಾಮಾಚಾರಕ್ಕೆ ಸಚಿವರು ಬಲಿಯಾಗಿದ್ದಾರೆ ಅನ್ನುವಂಥದ್ದು ಕೂಡ ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಪೊಲೀಸ್ ತನಿಖೆಯಿಂದ ಅಷ್ಟೇ ಇದಕ್ಕೆ ಸ್ಪಷ್ಟವಾದಂತಹ ಒಂದು ಉತ್ತರ ಸಿಗ್ಬೇಕಾಗಿದೆ. ರಾಮ್, ಥ್ಯಾಂಕ್ ಯು ರಾಜಶೇಖರ್ ತಮ್ಮೆಲ್ಲ ಮಾಹಿತಿಗಾಗಿ.